ಬೇರೆ ಶ್ರೀಮಂತರಿ ಸಾಲ ಕೊಡ್ತಾರೆ, ಮುಟ್ಗೋಲು ಹಾಕ್ತಾರೆ ಸರ್ಕಾರಕ್ಕೆ, ಅಂಥವನು ಮನ್ನಾ ಮಾಡ್ತಾರೆ. ರೈತರಿಗೆ ಇವನ್ 3 ಲಕ್ಷ ಮಟ್ಟ ಸಬ್ಸಿಡಿ ಅಂತಾರೆ, ಅದಕ್ಕೆ ಮತ್ತೆ ಸಿಬಿಲ್ ಅಂತ ತರ್ತಾರೆ. ಸಿಬಿಲ್ ಇಷ್ಟು ಹೊರತಾಗೈತೆ ಅಂದ್ರೆ ರೈತಗೆ ಸಿಬಿಲ್ ಒಂದು ಭಾಳ ಅದು ಒಂಥರ ರಾಕ್ಷಸ ರೂಪದ ಕಾಣ್ತಕ್ಕಂಥ ಸಿಬಿಲ್. ಅದು ಸಿಬಿಲ್ ಅವರು ಬೇಕಂತ ಮೋಸ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅದು ಕ್ರಾಪ್ ಲೋನಿಗೆ ಆ್ಯಕ್ಚುಲಿ ಸಿಬಿಲ್ ಇಡಲೇಬಾರ್ದು. ಕ್ರಾಪ್ ಲೋನ್ 3 ಲಕ್ಷ ಕೊಡ್ತಾರಂದ್ರೆ ಅದಕ್ಕೆಲ್ಲ ಸಿಬಿಲ್ ಇಡಲೇಬಾರ್ದು. ಮಾರ್ಗೇಜಿಗೆ ಇಡಲಿ, ಬೇರೆದಕ್ಕೆ ಮತ್ತು ಬಿಸ್ನೆಸ್ ಲೋನಿಗೆ ಇಡಲಿ, ಅಂಥವನಾದ್ರೆ ಸಾಲ ಮನ್ನಾ ಮಾಡ್ತಾರೆ ಈಸಿಯಾಗಿ. ಅವಕ್ಕೆ ಮತ್ತೆ ಹೊಳ್ಳಿ ಅವ್ರಿಗೆ ಸಾಲ ಕೊಡ್ತಾರೆ. ಎಲ್ಲ ನಾನು ನೋಡ್ತಾನೆ ಇಯರ್ಲಿ ಪೇಪರ್ ಓದ್ತಾನೆ ಹಂಗೆ ನಾಲೆಜಿಗೆ. ಸುಮಾರು 9 ಈ ಕೇಂದ್ರ ಸರ್ಕಾರ 9.5 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ. 9.5 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ. ಅದೇನಲ್ಲ ಓನ್ಲಿ ಬಿಸ್ನೆಸ್ಸಿಗೆ, ಎದಕ್ಕೂ ಅಲ್ಲ. ಅದೇ ರೈತರು ಮನ್ನಾ ಮಾಡಿರಿ ಅಂದ್ರೆ ಮಾಡೋದಲ್ಲ. ರೈತರು ಹೋಲ್ ಬಿಡಪ್ಪ, ನೀವು ಕರೆಕ್ಟ್ ನಿಯತಿಂದ ಸಾಲ ಕೊಡ್ರಿ, ಸಿಬಿಲ್ ಇಡಬಾಡ್ರಿ, ನಾವೆಲ್ಲ ದುಡ್ಡು ತೀರಿಸ್ತವ್ರು ರೈತರು ಅಂದ್ರೆ ಹೋರಾಟ ಮಾಡ್ತಾರೆ ಸಾಕಷ್ಟು. ಏನೆಲ್ಲ ಹಲವಾರು ಬೇಡಿಕೆ ಇಡ್ತಾರೆ, ಬೆಂಬಲ ಬೆಲೆ ಕೊಡ್ರಿ ಅಂತಾರೆ. ಯಾವನ್ನೂ ಕೊಡೋದಲ್ಲ. ರೈತ ಬುದ್ಧಿವಂತ ಆಗಿ ಪ್ರತಿಯೊಂದು ಬೆಳೆ ಬೆಳೆದಾಗ ಮಾತ್ರ ನಾವು ಸಕ್ಸಸ್ ಆಗಿ ಸಾಧ್ಯ. ಒಂದು ಗಿಡನ 1 ಲಕ್ಷ ಮೇಲೆ ಬರ್ತದೆ ಸರ್. ಇದೊಂದು 1 ಲಕ್ಷ 1 ಲಕ್ಷ ಮೇಲೆ ಬರ್ತದೆ ಸರ್. ಹಂಗಾರೆ ಇಲ್ಲೇ ಲೆಕ್ಕ ಹಾಕುವುದು 1 2 3 4 5 6 7 8 9 10 11 12 13 14 15 ಕಣ್ಣಿ ಕಾಣದಂಗೆ ಒಂದು 15 ಗಿಡ ಅಂತಂದ್ರೆ 15 ಲಕ್ಷ. ಹ್ಞೂ ರೀ ಸರ್ 10 ವರ್ಷದ ಬಿಟ್ಟರೆ 15 ಲಕ್ಷ ನಿಮ್ಮ ಹತ್ರ ಇರ್ತೈತಿ. ಹೌದು. ನೀವು ಯಾವ್ದು ಇನ್ಶೂರೆನ್ಸು ಅದು ಇದು ಅಂತೇಳಿ ಸುಮ್ಮನೆ ಹ್ಞೂ, ಲೈಫ್ ಇನ್ಸೂರೆನ್ಸ್ ಅಂತೀವಿ ನಾವು. ಅವೆಲ್ಲ ಇದ್ರ ಮುಂದೆ ಅಲ್ಲ, ಬೇಡ ಬೇಡ, ಇದೇ ಎಲ್ಲದಕ್ಕೂ ಲೈಫ್ ಅಲ್ಲ. ರೈತಂಗೆ ಇದೇ ಇನ್ಸೂರೆನ್ಸು. ಹೌದೌದು. ಇವತ್ತು ನನಗೆ ಬೇಕಪ್ಪ ದುಡಿಮೆ, ಇವತ್ತು 1 ಲಕ್ಷ ಬೇಕು ಅಂದ್ರೆ ಕಡ್ದು ಕೊಟ್ಟ ಅಂದ್ರೆ ಮಗೆ ಇರುತ್ತೆ 1 ಲಕ್ಷ ಬಂತು. ಮತ್ತೆ ಕ್ಯಾಶ್ ಹಂಗೆ ಹ್ಯಾಂಡಿಗೆ ಇಟ್ಟು ಬಿಡ್ತಾರೆ ಹಂಗೆ ಫಸ್ಟು. ನಮ್ಗೆ ಯಾವ ಕಿರಿಕಿರಿ ಇಲ್ಲಲ್ರಿ. ನಾವು ರೈತರಾಗಿರೋದ್ರಿಂದ ಭಾಳ ಈಸಿ ಅದು. ಅದಕ್ಕೇನದು ಲೈಸೆನ್ಸ್ ತಗೊಳೋದು, ಉತ್ತಾರ ಕೊಟ್ಬಿಟ್ರೆ ಮುಗೀತು. ನಮಗೆ ಅದು ಏನು ಕಟಾವಿಗೆ ಲೈಸೆನ್ಸ್ ಸಿಗ್ತೈತಿ. ಯಶವಂತಣ್ಣರೇ, ಈಗ ನೀವು ನಿಮ್ಮ ಊರಲ್ಲಿ ಅಡಿಕೆ ತೋಟದ ಬಗ್ಗೆ ಒಂದಿಷ್ಟು ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ನಮಗೆ, ರೈತರ ಬಗ್ಗೆ ಎಲ್ಲ. ಮದಗದ ಕೆರೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಬಂದಿತ್ತು. ಆ ಊರವ್ರು ನೀವು ಅಂತ ಅಂತಿದ್ದೀರಾ, ಭಾರಿ ಫೇಮಸ್ ಆದಂಥ ಹಾಡು. ಏನು ವಿಶೇಷ ಅದ್ರದ್ದು ಮದಗದ ಕೆರೆದು ಅಂತ? ಮದಗದ ಕೆರೆದ ವಿಶೇಷತೆ ಏನಂದ್ರೆ ಅದು ಇತಿಹಾಸ ಇರತಕ್ಕಂಥ ಅದು ಪ್ರದೇಶ. ಅದೇನು ಮಾಡ್ತತಿ ಇತಿಹಾಸದೊಳಗೆ ಹೇಳ್ಬೇಕಂದ್ರೆ ಸದಾಶಿವರ ನಾಯಕರು ಅಂತೇಳಿ ಇತಿಹಾಸದೊಳಗೆ ಬರ್ತಾರೆ. ಸದಾಶಿವ ನಾಯಕ ಅಂತೇಳಿ ಆ ರಾಜ ಏನು ಮಾಡ್ತಾನೆ, ಮದಗದ ಟ್ಯಾಂಕ್ ಕಟ್ಸಿರ್ತಾನೆ. ಆ ಟೈಮ್ನೊಳಗೆ ಆ ಟ್ಯಾಂಕು ಭರ್ಜರಿ ದೊಡ್ಡದು. ನಮ್ಮ ಇಡೀ ಕರ್ನಾಟಕದಾಗ ದೊಡ್ಡ ಕೆರೆ ಅನ್ನೋಕ್ಕೂ ಅಡ್ಡಿಲ್ಲ ಇತಿಹಾಸದೊಳಗೆ. ಕರ್ನಾಟಕದಲ್ಲೇ ನನಗೆ ಅಂತಾರೆ ಹಿರಿಕರು, ಶಿಕಾರಿಪುರ ನಡೋ ಕೆರೆ, ಶಿಕಾರಿಪುರ ತಡದು ಅಂಜನಾಪುರ ತಡ ಐತಿ, ಅಂಜನಾಪುರ ಡ್ಯಾಮ್ ಐತಲ್ರಿ, ಅದರ ಮೆಟ್ಲಿಕಲ್ಲಿದ್ದು ಅಂತೇಳಿ. ಅಷ್ಟು ದೊಡ್ಡ ವಿಶಾಲವಾದಂಥ ಕೆರೆ, ಸಿಹಿ ನೀರಿನ ಕೆರೆ ಇದು. ನಮ್ಮ ಇಡೀ ಏಷ್ಯಾ ಖಂಡದಾಗ ನಾವೇದ ಶಾಂತಸಾಗರ ಸಿಹಿ ನೀರಿನ ಸರೋವರ, ಹಂಗೆ ಇದು ಸಿಹಿ ನೀರಿಂದು. ಈ ಕೆರೆಗೆ ಏನಾಕತಿ ಆ ಮೂಮೆಂಟ್ ಒಳಗೆ ಬರಗಾಲ ಬೀಳ್ತಂತ. ಆ ಬರಗಾಲ ಬಿದ್ದಾಗ ನಮ್ಮ ಕೆಂಚಮ್ಮ ಪುಟ್ಟಪ್ಪ ಗೌಡ್ರು ಮತ್ತು ಇವ್ರಿಗಂತೇಳಿ ಮಾಸೂರು ರಟ್ಟೇಳಿಯವರು ಅಲ್ಲಿ ಆ ಯಮ್ಮ ಪೂಜೆಗೆ ಬಂದಾಗ ಅಲ್ಲಿ ಬರಗಾಲ ಬಿದ್ದಿರೋ ನೋಡಿ ಆ ವ್ಯಕ್ತಿಗೆ ಏನಾಕತಿ ಆ ದೇವ್ರು ಬಂದು ಹೇಳ್ದಂಗೆ, ಹಿಂಗೆ ಒಂದು ಏನೋ ಆಹುತಿ ಕೊಟ್ರ ಇದಾಗ್ತದೆ ಅಂತೇಳಿ. ಬಲಿದಾನ ಅಂದ್ರೆ ಕುರಿ ಕೋಳೆ ಅದಲ್ಲ, ಮನುಷ್ಯರ ಬಲಿದಾನ ಅಂತ ಮನುಷ್ಯರನ್ನ. ಆ ಇತಿಹಾಸದೊಳಗೆ ಆ ಕೆಂಚಮ್ಮ ದೇವಿ ಏನು ಮಾಡ್ತಾಳ, ಜನರಿಗೋಸ್ಕರ ತಾನೇ ಗರ್ಭ ಹೊಂದಿರ್ತಾಳ ಅಂತಾರ. ಅಷ್ಟಾಗಿ ಬಲಿ ಕೊಟ್ಟಿರ್ಬೇಕು. ಗರ್ಭಿಣಿ ಇದ್ದರು. ಅಲ್ಲೇ ಆ ಹೊತ್ನಾಗ ಆ ಕೆಂಚಮ್ಮ ಏನು ಮಾಡ್ತಾಳ, ಅಲ್ಲಿ ಕೆರೆಗೆ ಹೋಗಿ ಪೂಜೆಗೆ ಹೋದಾಗ ಆ ನೀರು ಎಗದಮ್ಮ ನೀರು ತುಂಬಿ, ಮಳೆ ಬಂದು ನೀರು ತುಂಬಿ ಅಲ್ಲಿ ಆಹುತಿ ಆದಂಥ ಇತಿಹಾಸ ಐತಿ. ಇನ್ನು ಚಂದ ಇತಿಹಾಸ ಐತಿ, ನಾ ತಿಳ್ಕೊಂಡಿರೋದಷ್ಟು. ಬಟ್ ಅಲ್ಲಿ ಆ ಇತಿಹಾಸ ಇರೋದ್ರಿಂದ ನಮ್ಮ ಈ ರೈತರಿಗೆ ಆ ಭಾಗದಾಗ ಒಂದು ಆ ಕೆರೆಗೆ ಏನು ಮಾಡ್ತಾರೆ, ಒಂದು ಕುಮದ್ವತಿ ನದಿ ಅಂತ ಹರಿತೈತಿ, ತುಂಗಭದ್ರಾ ನದಿ ಸೇರ್ತೈತಿ. ತದನಂತರ ಎಡದಂಡೆ ಮತ್ತು ಬಲದಂಡೆ ಅಂತೇಳಿ 2 ಬ್ರಿಟಿಷರ ಕಾಲದಾಗ 2 ಚಾನಲ್ ಕಟ್ತಾರೆ ಈ ಭಾಗದ ಹಳ್ಳಿಗಳಿಗೆ. ಇದು ಆಗಲಿ ಅಂತೇಳಿ, ನೀರಿನ ಸೌಲಭ್ಯ ಸಿಗಲಿ ಅಂತೇಳಿ. ಹಾಗಾಗಿ ಆ ಸೌಲಭ್ಯದಿಂದ ನಮಗೆ ಇವತ್ತು ಎಲ್ಲ ರೈತರಿಗೆ ಅನುಕೂಲ ಆಗೈತೆ. ಸುಳೆಕೆರೆದು ಹಂಗೆ ಇತ್ತಲ್ಲ, ಯಾರೋ ಒಬ್ರು ಹೋಗಿ ಅವರೇನೋ ಒಂದು ಬಲಿದಾನ ಕೊಟ್ಟಂಗೆ ಇತ್ತು ಅಂತ ಬಿಟ್ಟು ಕೇಳಿದ್ದೆ ಸುಳೆಕೆರೆದ ಇತಿಹಾಸನ. ಅದೇ ಇತಿಹಾಸ ಸೇಮ್ ಇದಕ್ಕಿರೋದು? ಅದೇ ಇತಿಹಾಸ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್. ಇದು ಗರ್ಭಿಣಿ ಆದಂಥ ಹೆಣ್ಣುಮಗಳು ಇದನ್ನ ಅಂದ್ರೆ ಅವಳು ಸತ್ತ ಮೇಲೆ ಅಲ್ಲಿ ನೀರು ಬಂತು ಅಂತ. ಹೌದೌದು, ಕೆರೆ ತುಂಬಿತು, ಮಳೆ ಬಂದು ತುಂಬ್ತಂತ. ಹಂಗೆ ಮಾಯದಂಥ ಮಳೆ ಬಂತು ಮದಗದ ಕೆರೆಗೆ ಅಂತಾರಲ್ಲ. ಅವಳು ಪೂಜೆಗೆ ಹೋದ ಟೈಮ್ನಾಗ ನಡೋ ಕೆರೆಗೆ ಖಾಲಿ ಟ್ಯಾಂಕ್ ಬತ್ತಿದಂಥ ಕೆರೆಗೆ ಮಳೆ ಬಂದು ನೀರು ತುಂಬಿತು ಅಂತೇಳಿ. ಇದು ಇತಿಹಾಸ ಮದಗದ ಕೆರೆದು. ತುಂಬಾ ಫೇಮಸ್ ಆಗಿರೋ ಊರಲ್ಲಿ ನೀವು ಈ ಅಡಕೆ. ನಾವು ಪುಣ್ಯವಂತರು ಅಂತ ನೆಲದ ನಾವುದವಲ್ಲ. ಈ ಮುಕಪ್ಪ ಸ್ವಾಮಿ ಮತ್ತು ಕೆಂಚಮ್ಮ ಇದ್ರೊಳಗೆ ನಾವು ಪುಣ್ಯವಂತರೇ ಇಲ್ಲಿರೋದು. ನಮ್ಮ ಈ ಪ್ರಕೃತಿ ಇಲ್ಲಿ ಈ ಜಾಗೃತಿ ಪ್ರಕಾರ ಭೂಮಿ ಈ ನೀರು ಇರೋದ್ರಿಂದ ನಾವು ಪುಣ್ಯವಂತರೇ. ಶುಂಠಿ ಇದು ಇದೆ ಅಂತ ಅಂದ್ರೆ ನೀವು ಹೊಲ ಎಷ್ಟು ಎಕರೆ ಹಾಕಿದ್ರೆ ಅದನ್ನ? ನಾವು ಶುಂಠಿ 4 ಎಕರೆ 5 ಎಕರೆ ಹಾಕ್ತೀವಿ. ಶುಂಠಿ ಇಯರ್ಲಿ ಹಾಕ್ತೀವಿ. ಯಾವಾಗೂ ಚೆನ್ನಾಗಿ ಇಳುವರಿ ಬಂದೈತಿ. ಟೋಟಲ್ ಎಷ್ಟು ಎಕರೆ ಒಡೆಯರ್ ನೀವು ಅಂತ? ಹಾಗೇನಿಲ್ಲ, ನಮ್ಮದು ಒಂದು 12 ಎಕರೆ ಐತಿ. ಬೇರೆಯವರು ಹಾಕ್ಯಂದ್ರೆ ಒಂದು 25-30 ಎಕರೆ ಮಾಡ್ತೀವಿ. ನೀವು ತೊಗೊಂಡು ಮಾಡ್ತಿದ್ದೀರಾ ಬೇರೆಯವ್ರದ್ದು ಹೊಲ ತಗೊಂಡು? ಶುಂಠಿ ಹಾಕ್ಯಂತವಲ್ಲ. ಇನ್ನೊಂದು ತೋಟ ಎಲ್ಲಿದೆ ನಿಮ್ದೀಗ?
ನಮ್ಮದು ಇನ್ನೊಂದು ತೋಟ ನಿಮ್ಗೆ ಈ ತೋಟಕ್ಕಿಂತ ಇನ್ನೊಂದು ತೋಟ ನೋಡೋಕಂದ್ರೆ ಭಾಳ ಚೆನ್ನಾಗೈತಿ ಎಲ್ಲ ದೊಡ್ಡದು ಹಳೆ ತೋಟ ಸಣ್ಣ ತೋಟ ಎಲ್ಲದು ಅಲ್ಲಿ ನಾವೀಗೇನು ಈಗ ನಾವು ಹೇಳಿದ್ವಲ್ಲ ನಮ್ಮ ಕಾವೇರಿ ಕಂಪ್ನಿ ಗೊಬ್ಬರ ಅಂತ ಹೇಳಿದಲ್ಲ ಅದು ಈ ವರ್ಷ ಇನ್ನೂ ಸೂಪರ್ ಆದಂತ ಅಲ್ಲಿ ಕೊಟ್ಟದೆ. ಇಲ್ಲಿ ಒಂದೇ ತೋಟದ ನಾ ಹೇಳ್ತೀನಿ, ಅಲ್ಲಿ ಎಲ್ಲ ಅದರಿಂದ ಒಂದು 10 ಎಕರೆ ತೋಟ ಇರೋದ್ರಿಂದ ಅಲ್ಲಿ ಗೊತ್ತಾಗತ್ತೆ ನಾವು ಹೆಂಗೆ ಚೇಂಜಸ್ ಐತೆ ಅಂತೇಳಿ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಸೂಪರ್ ಅನಿಸ್ತತಿ. ಅಲ್ಲಿ ನಮ್ಮ ಬ್ರದರ್ ಅದಾನ, ಅಲ್ಲಿ ಅವ್ರಿಗೆ ಫೋನ್ ಹಚ್ತಾನೀಗ, ಅಲ್ಲಿಗೆ ಹೋಗೋಣ್ರಿ ಹಾಗಾರೆ. ಅಲ್ಲಿಗೆ ಹೋಗ್ರಿ, ಯಾಕಂದ್ರೆ ಅಲ್ಲಿ ಅವ್ರು ಇರ್ತಾರೆ. ನೀವು ಆ ತೋಟ ನೋಡೋಕೆ ಇಲ್ಲೇ ನೋಡಿ ಹೆಂಗೆ ಅಂತೀರಿ ನೀವು. ಇದನ್ನು ಎಷ್ಟು ವರ್ಷದ ಅಂದ್ರಿ ಇದು? ಇದು 10 ವರ್ಷದ್ದು. ಅದು ಅಲ್ಲಿ ಸುಮಾರು 8 ವರ್ಷದಿಂದ ಸ್ಟಾರ್ಟ್ ಐತೆ ಅಲ್ಲಿ. ನಿಮ್ಮ ಅಣ್ಣರಿಗೆ ಫೋನ್ ಮಾಡ್ತೀರಿ ಈಗ? ನಮ್ಮ ಬ್ರದರ್ ಫೋನ್ ಹಚ್ತಾರೆ. ಈಗ ಎಲ್ಲ ಕೂಡ ನೀವು ಮಾಡೋದು ಹೊಲನ? ಹೊಲ ಎಲ್ಲ ನೀವು ಕೂಡ ಮಾಡೋದು, ತೋಟ ಇಲ್ಲ? ಹೌದು. ಹಲೋ, ಎಲ್ಲಿದ್ದೀರಿ? ತೋಟದಲ್ಲಿದ್ರಿ? ಇಲ್ಲ, ತೋಟಕ್ಕೆ ಬರತ್ತಿದ್ವಿ. ನಮ್ಮ ಫ್ರೆಂಡ್ ಬಂದ್ರಿ ಇಲ್ಲಿ, ತೋಟ ನೋಡಿ ಅವ್ರಿಗೆ ಇದು ಅನ್ನಿಸ್ತು. ಆದ್ರೆ ನಮ್ಮ ಆ ತೋಟ ನೋಡಿದ್ರೆ ಇನ್ನೂ ಚಲೋ ಆಗತ್ತೆ ಅಂದ್ವಿ. ಬಟ್ ಅಲ್ಲೇ ಇರ್ರಿ. ಯಾರ್ದಾರ ಅಲ್ಲಿ? ಹೌದ್ರಾ? ನಾವು ಈಗೇನು ಇಷ್ಟ ತನಕ ಕಾವೇರಿ ಬಗ್ಗೆ ಹೇಳಿದ್ವಲ್ಲ, ನಮ್ಮ ಸ್ವಾಮಿಯರು ಅಲ್ಲೇ ಅದಾರ ಅಂತ ತೋಟದಾಗ, ಅಲ್ಲಿ ವಿಸಿಟ್ ಕೊಟ್ಟಾರಂತ. ಅಲ್ಲಿ ನಮ್ಮ ಇನ್ನೊಂದು ಹೊಲಗಳು ನಮ್ಮ ಅಂದ್ರೆ ಅದೇ ಗೊಬ್ಬರದ ತಯಾರಿಕೆ ಮಾಡ್ತಾರೆ ಅಂದ್ರಲ್ಲ, ಅವ್ರು ಆದ್ರೆ ಇನ್ನೂ ಚೆನ್ನಾಗಿ ಹೇಳ್ತಾವ್ರಿ ನಮ್ಗಿಂತ. ನಾವ ಹಿಂಗ ಇನ್ನು ಅವ್ರು ಹೆಂಗೆ ಹೇಳ್ತಾರಂದ್ರೆ ನಿಮಗೆ ಅಲ್ಲೇ ಎಲ್ಲಿರದ ತೋಟ? ಈಗ ಬಾಜು ಐತಿ ಬರ್ರಿ, ನಮ್ಮ ಬಾಜು ಐತಿ ಇಲ್ಲಿ. ಹಿಂಗ ಈಗ ಬಂದಿದ್ ರೋಡಲ್ಲೇ ಹೋಗ್ಬೇಕ್ರ ನಾವ್? ಬಂದ್ ರೋಡ್ನಾಗ ಇಲ್ಲ ಐತಿ ಬರ್ರಿ. ನೀವೇನೇ ಆಂದಿವದಾಗ ಇಲ್ಲ ಇದ್ರಲ್ಲ, ಹಿಂಗೆ ಸ್ವಲ್ಪ ಮುಂದ್ಗಡೆ ಹೋದ್ರೆ ಇಲ್ಲೇ ನಮ್ಮ ತೋಟ ಐತಿ. ಆ ತೋಟನೂ ನಿಮಗೆ ಅನಿಸ್ತತಿ ಏನೆಲ್ಲ ಇರುತ್ತೆ ಅಂತೇಳಿ. ಆಮೇಲೆ ನಿಮ್ಮ ತಂದೆ ತಾಯಿಯವರು ಏನು ವೃತ್ತಿಪರ ಮಾಡ್ತಾರೆ ಅಂತ ಹೇಳ್ಬಿಟ್ಟು? ಎಲ್ಲ ಅಗ್ರಿಕಲ್ಚರ್. ಅವರು ಅಗ್ರಿಕಲ್ಚರ್ ಮಾಡಿದ್ರೆ? ತಾಯಿ ಹೋಮ್ ವರ್ಕರ್, ತಂದೆ ಅಗ್ರಿಕಲ್ಚರ್. ಓ, ಅಂದ್ರೆ ಅವರು ಮಾಡ್ಕೊಂಡ್ ಬಂದಿದ್ರೆ ನೀವು ಮುಂದುವರ್ಸ್ಕೊಂತ ಹೋಗ್ತೀರಿ? ಇಲ್ಲ, ಅವ್ರು ಮಾಡಿದಾಗೆಲ್ಲ ಗೋಂಜಾಳ, ಜೋಳ, ಶೇಂಗಾ, ಭತ್ತ, ಈ ಟೈಪ್ ಏನೋ ಅಡಿಕೆ. ಅಡಿಕೆ ಹಂಗಾರೆ ನೀವು ಬಂದು ಹಾಕಿರೋದು ಈಗ? ಬಂದ್ ಮಾಡಿರೋದ್ರಿ. ಓಹೋ. ಹಾನ್ರಿ. ಈಗ ನೀವು ನಾವೆಲ್ಲಿ ಎಜುಕೇಶನ್ ಮಾಡ್ಕೊಂಡ್ರೆ ಮಾಡಿರೋದಿದ್ದ. ಓದ್ಬೇಕಾದ್ರೆ ಬಂಡವಾಳ ಎಲ್ಲ ಹೆಂಗೆ ಸರ್? ಬಂಡವಾಳ ಹಂಗೆ ದುಡ್ಕೊಂತ ಮಾಡ್ಕೊಂತ ಹೋದಂಗ್ರಿ. ಅಂದ್ರೆ ನೀವು ಪ್ರಾಕ್ಟೀಸ್ ಎಲ್ಲ ಮಾಡಿ ಅವಾಗೆಲ್ಲ ವಕಾಲತ್ ಮಾಡಿದಿರಾ? ಮಾಡಿದ ಹೊತ್ನಾಗ ಇದನ್ನ ನಾವು ಮಾಡ್ಕೊಂತ ಬಂದ್ವಿ. ಈಗ ಮತ್ತೆ ಅವನೇ ಈಗ ನಮ್ಮಪ್ಪ ಮಾಡಿದಂಗೆ ನಾವು ಮಾಡೋದಕ್ಕಿಂತ ಸ್ವಲ್ಪ ಚೇಂಜಸ್ ಮಾಡೋಣ ಅಂತೇಳಿ ಮಾಡ್ಕೊಂತ ಹೋದಂಗೆ. ಹಾಂ ರೀ ಸರ್. ಬರೀ ಸರ್ ಹಾಗಾದ್ರೆ ಹೋಗೋಣ. ಬರ್ರಿ, ಅಲ್ಲಿ ನೋಡೋಣ ಬರ್ರಿ. 5 ಎಕರೆಲ್ಲಿ ನೀವು ಒಬ್ಬರೇ ವಾರಸ್ದಾರರು? ವಾರಸ್ದಾರ ನಾವು ಒಬ್ಬರೇ. ಓ, ಇಲ್ಲ ನಮ್ಮ ಅಣ್ಣತಮ್ಮ ಅಂದ್ರೆ 18 ಎಕರೆ. ಅಣ್ಣತಮ್ಮರು. ಸರ್, ಈಗ 1 ಎಕರೆಲ್ಲಿ ಎಷ್ಟು ಅಡಿಕೆ ಲೈನ್ ಕೂರುತ್ತೆ? ಅದು 9 ಆದ್ರೆ 520ರಿಂದ 530 ಕೊಂಡಿರ್ತೈತಿ. 9 1 ಎಕರೆಗೆ? 1 ಎಕರೆಗೆ. ಮತ್ತು ಈಗ ನಾವು ಅದ್ರಾಗ 8, 9, 8ಊರಿ 9, 8ಊರಿ 8ಊರಿ, 8, 8 ಈ ಟೈಪು ಮಾಡ್ತಾರೆ. ನಾವು 9 ಮಾಡೇವಿ. ನಮ್ಮವು ಇಲ್ಲಿ ಇದೊಂದು 1300 ಐತಿ, ಅದೊಂದು 1200 ಐತಿ. ಒಟ್ಟಾರೆ ಒಂದು 2500 ಗಿಡ ಇಲ್ಲಿ ಕುಂತವು. 2500 ಗಿಡ? ಹಾಂ. ಓಹೋ, ಅಂದರೆ 4 ಎಕರೆಲ್ಲಿ ಬೆಳಿತಿರೋದು? ಅಲ್ಲ, ಒಂದು 1300, ಒಂದು 1200. ಅಲ್ಲಿಗೆ ಎಷ್ಟು ಆತ್ರಿ? 2500. 2500 ಎಷ್ಟು ಆತ್ರಿ ಹಂಗಾರೆ ನಿಮ್ಮ ಲೆಕ್ಕಕ್ಕೆ? ಅಲ್ಲಿಗೆ 4.5 ಸಮಥಿಂಗ್ ಎಕರೆ? 4.5 ಸಮಥಿಂಗ್. 4.5 ಮ್ಯಾಗ ಆತು. ಬಟ್ ಸೈಡ್ ಗಿಡ ಅಂದ್ರೆ ಜಾಸ್ತಿ ಬರ್ತವೆ. ಸೈಡಿಗೆ ಬೇರೆ ಬೇರೆ ಗಿಡಗಳು ಹಾಕಿರಲ್ಲ, ಏನಕ್ಕೆ? ಬೇರೆ ಅಂದ್ರೆ ಅದು ಗಿಡ ಆರ್ಟಿಕಲ್ಚರ್ ಒಳಗೆ ಹೆಂಗಿರುತ್ತೆ ಜೊತೆಗೆ ಈಗ ತೇಗ ಅವನ್ನ ಹಾಕಿದ್ದು ಅಂದ್ರೆ ಒಂದು ನೆರಳಾಗ್ಬೇಕು ಅಂತೇಳಿ. ಯಾವುದಕ್ಕೆ? ಅಡಿಕೆಗೆ ನೆರಳು ಬೇಕು. ಅಡಿಕೆ ನೆರಳಾಗಬೇಕು. ಸೈಡಿಗೆ ನೋಡಿಬಿಡ್ದು ಅಂತೇಳಿ. ಆಮೇಲೆ ಮೇಲೆ ತೆಗಿ ನಮಗೆ ಫರ್ನಿಚರ್ಗೆ ಅವಕ್ಕೆಲ್ಲ ಬೇಕಲ್ರಿ. ಗಿಡ ಬನ್ನಿ ನೋಡೋಣ. ಯಾವ್ದು ಅದ ನೀವು ಹೇಳ್ತಿರೋದು? ತೇಗದ್ದು. ಹಾಂ, ತೇಗನೂ ದೊಡ್ಡ ರೊಕ್ಕಲ್ರಿ. ಒಂದು ಅಡಿಗೆ ಏನಿಲ್ಲ ಅಂದ್ರೂ 6000, 7000, 8000 ಮಟ್ಟ ಐತಿ ಅಡಿ. ಒಂದು ಅಡಿ. ವಾ, ಒಂದು ಅಡಿ. ಹಾಗಾಗಿ ನಾವು ಈಗ ಇತ್ತೀಚೆಗೆ ಹಚ್ಚಿರೋದು ಅದು ತೋಟ ಹಾಕಿ. ಅಂದ್ರೆ ಅದು ಬಲಿಬೇಕು ಅಂತ ಇರುತ್ತೋ? ದೊಡ್ಡದು ಹಳೆದ್ರಿ. ಒಂದು 20 ವರ್ಷ, 15-20 ವರ್ಷದ ಆಗ್ಬೇಕು ಸರ್. ಹಂಗಾರೆ ಒಬ್ಬ ಕೃಷಿಕ, ಒಬ್ಬ ರೈತನ ಹತ್ರ ಹೆಂಗಿರ್ತತಿ ಅಂತಂದ್ರೆ ಕರೆಕ್ಟಾಗಿ ತಲೆ ಓಡಿಸ್ ಮಾಡಿದ್ರೆ ಅವನೇ ನಿಜವಾದ ಟ್ರೇಡರ್. ಹೌದೌದು, ಅವನೇ ನಿಜವಾದ ಶ್ರೀಮಂತ ಆಗೋದು. ನಾವೊಂದು 200 ಗಿಡ ತೇಗ ಹಚ್ಚೇವಿ. 200 ತೇಗ ಅದಾವೆ ಸುತ್ತಲಿಗೆ. ಮತ್ತು ಬೇರೆ ಮಾಡಿದ್ವಿ. ಹೆಬ್ಬೇವು, ಸಿಲ್ವರ್ ಅವೊಂದು 300 ಹಚ್ಚಿದ್ವಿ. ಬಟ್ ಅವು ನಮ್ಮ ತೋಟಕ್ಕೆ ಎಫೆಕ್ಟು ಆಗತ್ತತ್ತು. ಒಂದೇದು ಅಡಿಕೆಗೆ, ಎರಡನೇದು ಅದರಿಂದ ಪ್ರಾಫಿಟ್ ಇಲ್ಲ. ಏನು ಎಫೆಕ್ಟು ಅಂದ್ರೆ ಒಂದು ನೆರಳಾಗೋದ್ರಿಂದ ಹಳ್ಳು ನಿಂದ್ರಲ್ಲ, ಉದುರ್ತತಿ, ಕಾಯಿ ಕಚ್ಚ. ತುಂಬ ನೆರಳು ಆಗಬಾರ್ದಾಗಾರೆ? ತೀರ ಇದು ಆಗಬಾರ್ದಲ್ಲ. ಅದು ಸ್ವಲ್ಪ ಫ್ರೀ ಇರ್ಬೇಕು, ಅದು ಗಾಳಿ ಹಾಕೋದಕ್ಕೆಲ್ಲ. ಅದ್ರದ್ದು ಏನಪ್ಪ ಏನು ಅದಕ್ಕೆ ತೆಂಗು ಮತ್ತು ಅಡಿಕೆಗೆ ಏನು ಅಡ್ಡು ಬಂದ್ರೆ ಕ್ರಾಸ್ ಹಾಕಿ ಶುರು ಮಾಡ್ತಾವೆ. ಆಮ್ಯಾಗ ಇಣಿಚಿ ಭಾರಿ ಗಲಾಟೆ ಆಯ್ತು. ಹಂಗೆ ಒಂದು ಸೈಡ್ ರಸ್ತೆ ಬಾಜು ಗ್ಯಾಪ್ ಇರೋದ್ರಿಂದ ನಾವೇನು ಮಾಡಿದ್ವಿ, ಸೇಫ್ಟಿ, ಹೊಲಕ್ಕೆ ಸೇಫ್ಟಿನೂ ಇರಬೇಕು. ಇವನ್ ಮತ್ತು ಅದು ನಮಗೆ ನಾಟನೂ ಬರೋಕೆ ಮುಂದೆ ಒಂದು ದಿವಸ ಅಂತೇಳಿ ಅದಕ್ಕೆ ತೇಗ ಮಾಡಿದ್ವಿ. ಇವು ತೇಗದ ಗಿಡಗಳು ಸರ್, ಮರದುಗಳು ಇವೆಲ್ಲ ಎಷ್ಟು ಸುಮಾರು? ಇವು ಸುಮಾರು
ಒಂದು 7-8 ವರ್ಷದವ್ರಿ ಇವು. ಇವು ಹಾಂ 7-8 ಇವು ಈಗ ನೀವು ಕಡಿಬೇಕು ಅಂದ್ರೆ ಎಷ್ಟು ವರ್ಷ ಬೇಕಿನ್ನು ಇನ್ನೂ ಹೋಗ್ಬೇಕ್ರಿ ಅವು. ಬಲಿಬೇಕಿನ್ನು ಬಲಿಬೇಕು. ಈಗ ನೀರಿಗೆ ಏನಾಕತಿ ಚೆನ್ನಾಗಿ ಬೆಳಿತೈತ್ರಿ, ಬಟ್ ಅದ್ರ ಕೆಚ್ಚ ಬರಲ್ಲ. ಕೆಚ್ಚ ಬರ್ಬೇಕಂದ್ರೆ ನಾವು ಹೇಳ್ತಾರಲ್ಲ ಫಾರೆಸ್ಟ್ ಇದ್ರದ್ದು ಆಗ್ಬೇಕಂತಾರೆ, ಡಿಪೋ ಕಟ್ಟಿಗೆ ಅಂತಾರೆ. ಡಿಪೋದಾದ್ರೆ ಅಲ್ಲಿ ಯಾವುದೇ ಇರಲ್ಲ, ಕಲ್ಲ ಬೀಳ್ತಾ ಇರ್ತದೆ. ಇದು ನಮ್ಮ ಕಲ್ಲು ಭೂಮಿನೇ, ಅದ್ರ ನೀರು ಉಡ್ತೈತಲ್ಲ ಚೆನ್ನಾಗಿ ಬರುತ್ತೆ, ಬಟ್ ಇದು ಕೆಚ್ಚ ಬರಲ್ಲ. ಇನ್ನು ದಿನ ಕಳಿಬೇಕು, ಅದು ಕೆಚ್ಚ ಆಗ್ಬೇಕಾದ್ರೆ. ಈಗ 7 ವರ್ಷ ಅಂದ್ರೆ ಇನ್ನೊಂದು 10 ವರ್ಷ ಬೇಕಾ? ಹೋಗ್ಬೇಕು ಇನ್ನೊಂದು 10 ವರ್ಷ. ಅಲ್ಲಿ ಇದೊಂದು ಮರದಿಂದ ನಿಮಗೆ ಎಷ್ಟು ಲಾಭ ಬಂದಂಗಾಯ್ತು? ಅದು ಹೆಂಗೆ ಸೈಜ್, ಅದು ಹೆಂಗೆ ಸೈಜ್ ಬೆಳಿತೆ, ನಾಟ ಹೆಂಗೆ ಬೀಳ್ತು ಅದ್ರ ಮೇಲೆ ದುಡ್ಡು. ಅಂದಾಜು ಒಂದು ಈಗ ಒಂದು ಅಡಿಗೆ ನೀವು ಏನಿಲ್ಲ ಅಂದ್ರೂ ಕೂಡ 6-7 ಸಾವಿರ ರೂಪಾಯಿ ಅಂತಂದ್ರಿ. ಹೌದು. ಇದು ಸುಮಾರು ಒಂದು ಎಷ್ಟೈತೆ ಸರ್? ಇದು ಒಂದು 50 ಅಡಿ ಇದೆಯಾ? ಹಾಂ, ಒಂದು 20 ಬರೋದು. 20 ಅಡಿ ಇದೆಯಾ? ಒಂದು ಕಟಿ ಒಂದು 20ರಿಂದ 30 ಅಡಿ ಬರುತ್ತೆ. 30 ಅಡಿ ಇದೆಯಾ? ಹಾಂ, ಹಾಗಾದ್ರೆ ಎಷ್ಟು ಇದು ಬರ್ಬೋದು ಸರ್ ನಿಮಗೆ? ಅಂದ್ರೆ ಒಂದು ಒಳ್ಳೆ ಚೆನ್ನಾಗಿ ಬಲ್ತಿದೆ ಒಂದು ಗಿಡನ 1 ಲಕ್ಷ ಮೇಲೆ ಬರ್ತದೆ ಸರ್. ಇದೊಂದು 1 ಲಕ್ಷ? 1 ಲಕ್ಷ ಮೇಲೆ ಬರ್ತದೆ ಸರ್. ಹಂಗಾರೆ ಇಲ್ಲೇ ಲೆಕ್ಕ ಹಾಕ್ಬೋದು. 1 2 3 4 5 6 7 8 9 10 11 12 13 14 15 ಕಣ್ಣಿಗೆ ಕಾಣದಂಗೆ ಒಂದು 15 ಗಿಡ ಅಂತಂದ್ರೆ 15 ಲಕ್ಷ. ಹಾಂ ರೀ ಸರ್. 10 ವರ್ಷದ ಬಿಟ್ಟರೆ 15 ಲಕ್ಷ ನಿಮ್ಮ ಹತ್ರ ಇರ್ತೈತಿ? ಹೌದು. ನೀವು ಯಾವ್ದು ಇನ್ಸೂರೆನ್ಸು ಅದು ಇದು ಅಂತೇಳಿ ಸುಮ್ಮನೆ ಲೈಫ್ ಇನ್ಸೂರೆನ್ಸ್ ಅಂತೀವಿ ನಾವು. ಅವೆಲ್ಲ ಇದ್ರ ಮುಂದೆ ಅಲ್ಲ, ಬೇಡ ಇದೇ ಎಲ್ಲದಕ್ಕೂ ಲೈಫ್ ಅಲ್ಲ. ರೈತಂಗೆ ಇದೆ ಇನ್ಸೂರೆನ್ಸ್. ಹೌದೌದು. ಇವತ್ತು ನನಗೆ ಬೇಕಪ್ಪ ದುಡಿಮೆ, ಇವತ್ತು 1 ಲಕ್ಷ ಬೇಕು ಅಂದ್ರೆ ಕಡ್ದು ಕೊಟ್ಟ ಅಂದ್ರೆ ಮಗೆ ಇರುತ್ತೆ 1 ಲಕ್ಷ ಬಂತು. ಮತ್ತೆ ಕ್ಯಾಶ್ ಹಂಗೆ ಹ್ಯಾಂಡಿಗೆ ಇಟ್ಟು ಬಿಡ್ತಾರೆ ಹಂಗೆ ಫಸ್ಟು. ನಮ್ಗೆ ಯಾವ ಕಿರಿಕಿರಿ ಇಲ್ಲಲ್ರಿ, ನಾವು ರೈತರಾಗಿರಿಂದ ಭಾಳ ಈಜಿ ಅದು. ಅದಕ್ಕೇನದು ಲೈಸೆನ್ಸ್ ತಗೊಳೋದು, ಉತ್ತಾರ ಕೊಟ್ಬಿಟ್ರೆ ಮುಗೀತು ನಮ್ಗೆ. ಅದು ಏನು ಕಟಾವಿಗೆ ಲೈಸೆನ್ಸ್ ಸಿಗ್ತೈತಿ. ಅಂದ್ರೆ ಗೌರ್ಮೆಂಟಿಗೆ ಏನೋ ದುಡ್ಡು ಕೊಡ್ಬೇಕು ಇದಕ್ಕೆ ಅಂತ? ಅಂಥದ್ದೇನಿಲ್ಲ, ಕಟ್ ಮಾಡ್ಬೇಕಾರೆ ಏನಿಲ್ಲ. ಪರ್ಮಿಷನ್ ಅಂದ್ರೆ ಲೈಸೆನ್ಸ್ ಅಂದ್ರೆ ಕಟಾವಿಗೆ ಲೈಸೆನ್ಸ್ ಇರುತ್ತೆ, ನಂಬರ್ ಹಾಕ್ಕೊಡ್ತಾರೆ. ಇದಕ್ಕೆ ನಂಬರ್ ಇರುತ್ತೆ ಹಾಗಾದ್ರೆ ಈ ಗಿಡಕ್ಕೆ? ಹೌದೌದು. ಈಗ ನಾಳೆ ದಿವಸ ನೀವು ಕಡಿಲಿಲ್ಲಪ್ಪ, ನೀವು ಸ್ವಲ್ಪ ಬಲ್ತಿದೆ ಚೆನ್ನಾಗಿದೆ, ಯಾರೋ ಕಳ್ಳರು ಕಾಕರು ಬಂದರು ಇದನ್ನು ಕಟ್ ಮಾಡ್ಕೊಂಡು ಹೋದ್ರು ಅಂತಂದರೆ? ಹೋಗ್ತಾವ, ಬಟ್ ಕಳ್ತನ ಮಾಡಿದ್ರೆ ಯಾಕೆ ಕಾರಣಕ್ಕೂ ಇಲ್ಲಿ ಅಲ್ಲಿ ಕಳ್ತನ ಆಗಿಲ್ಲ. ಕಳ್ತನ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಿಗೆ ಬಿಡ್ತದೆ ಅದು. ಗೌರ್ಮೆಂಟ್ ಏನಂತ ಅದಕ್ಕಾಗಿ ನಂಬರ್ ಏನು ಲೈಸೆನ್ಸ್ ಕೊಟ್ಟಿರ್ತಾರಲ್ಲ, ನಂಬರ್ ಹಾಕೊಟ್ಟಿರ್ತಾರೆ. ಅದು ಎಲ್ಲಿ ಹೋದ್ರು ಅವ್ರು ಫಾರೆಸ್ಟ್ ಹಿಡಿದು ಬಿಡ್ತಾರೆ ಅದನ್ನ, ಆ ಮರನ. ಹೌದೌದು. ಎಲ್ಲರೂ ಇರಲಿ, ಹಂಗೆ ಕಟಿಗೆ ಬರೋಂಗಿಲ್ಲ. ಅಲ್ಲಿ ಎಲ್ಲ ಮಿಲ್ನಾಗೂ ಹೇಳಿರ್ತಾರೆ, ಯಾವುದೇ ಕಳ್ಳ ಮಾಲ್ ಬಂದರೂ ಗೊತ್ತಾಗ್ಬಿಡೋದು. ಅದಕ್ಕಷ್ಟೇ ಈಗ ತೆಗೆದ ಗಿಡನ ಯಾರು ಕದಿಯಲ್ಲ. ಅದೇ ಗಂಧ ಆದ್ರೆ ಕದಿ ಬಿಡ್ತಾರೆ. ಮತ್ತೆ ಗಂಧ ಆದ್ರೆ ನೀವು ಹೆಂಗಂದ್ರೂ ಕೈತಾರೆ, ಅದು ಹೆಂಗಾದ್ರೂ ಬ್ಲ್ಯಾಕ್ ಮಾರ್ಕೆಟ್ನಾಗ ಹೋಗೋದು ಅಂತೇಳಿ. ಇದು ಹಂಗಲ್ಲಲ್ರಿ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ರೈತಾಪಿ ಜನ ಅಷ್ಟು ಜಾಗ ಹಾಕೇ ಇರ್ತಾರೆ, ಒಬ್ರು ನೋಡಿ ಒಬ್ರು ಹಾಕ್ತಾ ಇರ್ತಾರೆ. ನೀವು ಹೇಳ್ತಿರೋದು ಹಂಗಾರೆ ಏನು ಅಂತಂದರೆ, ಅಡಿಕೆ ಜೊತೆ ತೇಗ ಹಾಕಿದ್ರೆ, ಅದು ತೇಗ ಹಾಕಿದ್ರೆ ನಮ್ಮ ಅಡಿಕೆ ಜೊತೆ ಅಡಿಕೆನೂ ಬರ್ತಿರುತ್ತೆ. ಇದು ತೇಗ ಹಾಕೋದಾದ್ರೆ ಅಡಿಕೆ ಹಿಂಗೆ ಸ್ವಲ್ಪ ಗ್ಯಾಪ್ ಇದ್ದ ಹತ್ರ ನೋಡಿ ತೇಗ ಹಾಕ್ಬೇಕ್ರಿ. ಅಂದ್ರೆ ಅಡಿಕೆಗೆ ಎಫೆಕ್ಟ್ ಆಗ್ಬಾರ್ದು, ತೇಗನೂ ಬರ್ತಿರ್ಬೇಕು. ಇದು ಎಷ್ಟೆಷ್ಟು ಅಡಿಗೆ ಹಾಕಿರಾ ಹಾಗಾರೆ? ನಾವು ಬೇರೆ ಬೇರೆ ಗಿಡ ಹಚ್ಚಿದ್ವಿ, ಅದ್ರ ಕಟಾವು ಮಾಡಿದ್ವಿ. ಒಂದು 10 ಫುಟು 5 ಫುಟಿಗೆ ಹಿಂಗೆ ಹಾಕ್ಯಂತ ಹೋಗ್ಬಿಟ್ರಿ. ಹೆಂಗೆ ಗ್ಯಾಪ್ ಸಿಗ್ತದೆ ಹಂಗೆ ಹಾಕ್ಯಂತ ಹೋಗ್ಯಾರ. ಅಂದ್ರೆ ಇದು ನಿಮಗೆ ಮೇನ್ ಸೋರ್ಸ್ ಅಲ್ಲ, ಅಡಿಕೆ ನಿಮಗೆ ಮೇನ್ ಸೋರ್ಸ್? ಅಡಿಕೆನೆ. ಇದೇಂದ್ರೆ ಸೈಡ್ ಇನ್ಕಮ್ ಇದು? ಅದು ಅಂದಲ್ಲ, ಈಗ ಇನ್ಸೂರೆನ್ಸ್ ಇದ್ದಂಗೆ ಅದು. ಇನ್ಸೂರೆನ್ಸ್ ಡಿಪಾಸಿಟ್ ಇಟ್ಟಾಗ ನಾವು. ನಿಮಗೆ ಹಂಗಾರೆ ನನ್ನ ಈಗ ಕಣ್ಣಿಗೆ ಕಾಣದಂಗೆ ಒಂದು 15 ಗಿಡ ನಾನು ನೋಡಿದೆ. ಸುತ್ತಲೂ ಹಾಕಿರಿ ನೀವು ಹಂಗಾರೆ? ಈಗ ತೋಟದ ಸುತ್ತಲೂ ಒಂದು 200 ಅದಾವ್ರಿ. 700 ಅಂದ್ರೆ ಎಷ್ಟು ಸರ್ ಅಲ್ಲಿಗೆ ಲೆಕ್ಕ ಹಾಕಿರಿ? 200 ಅಂದ್ರೆ ಹೆಂಗಾಗತ್ತೆ? ರೈತರದ್ದು ಹಿಂಗಿರ್ತದೆ ನೋಡ್ರಿ. ಮಾಡಿದ್ರೆ ಏನಿದ್ರು ಅಂದ್ರೆ ಸುಮ್ಮನೆ ಈಗ ರೈತರಿಗೆ ನಾಲೆಡ್ಜ್ ಇಲ್ದರೆ ಹೇಳೋದಂಗಾರೆ ನನ್ನ ಹತ್ರ ದುಡ್ಡಿಲ್ಲ, ನಾನು ಸಾಲದಲ್ಲಿ ಇದ್ದೀನಿ ಅಂತೇಳಿ. ಇಲ್ಲ, ನಾನು ಹೇಳ್ತೇನೆ, ದುಡ್ದಾರಿಗೆ ಯಾವಾಗೂ ಅದು ಆ ಟೈಪ್ ಮಾತು ಬರೋದಿಲ್ಲ ಕರೆಕ್ಟಾಗಿ. ರೈತರು ಎಲ್ಲರೂ ಕಷ್ಟಪಟ್ಟು ದುಡಿತಾರ. ರೈತರು ಬೆಳೆವೇ ಬೇರೆ ಬೇರೆ ಇರ್ತೈತಿ. ಒಂದೇ ಪೀಕ್ ಬೆಳೆದಕ್ಕೂ ಹಲವಾರು ಮಿಶ್ರ ಬೆಳೆ ಬೆಳೆದಕ್ಕೂ ವ್ಯತ್ಯಾಸ ಐತಿ. ಮಿಶ್ರ ಬೆಳೆ ಬೆಳೆದಂಗೆ ಒಂದು ಹೋದ್ರೆ ಒಂದು ಬೆಳೆದಂತ ಆಗಲೇ ಹೇಳಿದೆ. ಪಾಪ ರೈತರು ಏನು ಮಾಡ್ತಾರೆ, ಬರೀ ಗೋಂಜಾಳ ಬೆಳೆದ್ರೆ ಗೋಂಜಾಳನೆ, ಈತಾಗ ಬೇರೆ ಬೇರೆ ಸಣ್ಣ ಬೆಳೆ ಬೆಳಿತಾರೆ. ಅವ್ರು ಆರ್ಥಿಕವಾಗಿ ನೋಡಿ ಬೆಳಿತಿರ್ತಾರೆ. ಅಲ್ಲಿ ನೀರು ಸಿಗಬೇಕಲ್ಲ, ಆ ಲೆಕ್ಕಕ್ಕೆ ಬೆಳಿತಾರೆ. ಅಲ್ಲಿ ಬೆಂಬಲ ಬೆಲೆ ಸಿಗಲ್ಲ ಬೆಳೆದಂಥದಕ್ಕೆ. ಕರೆಕ್ಟಾಗಿ ಮಳೆ ಪ್ರಕೃತಿಯಿಂದ ಇಳುವರಿ ಬರಲ್ಲ, ಹಂಗಾಗಿ ಮಾತ್ರ ಸಾಲ ಆಕತಿ. ಬೇರೆ ಶ್ರೀಮಂತರಿ ಸಾಲ ಕೊಡ್ತಾರೆ, ಮುಟ್ಗೋಲು ಹಾಕ್ತಾರೆ ಸರ್ಕಾರಕ್ಕೆ, ಅಂಥವನ್ನ ಮನ್ನಾ ಮಾಡ್ತಾರೆ. ರೈತರಿಗೆ ಇವನ್ 3 ಲಕ್ಷ ಮೀಟರ್ ಸಬ್ಸಿಡಿ ಅಂತಾರೆ. ಅದಕ್ಕೆ ಮತ್ತೆ ಸಿಬಿಲ್ ಅಂತ ತರ್ತಾರೆ. ಸಿಬಿಲ್ ಇಷ್ಟು ಹೊರತಾಗೈತೆ ಅಂದ್ರೆ ರೈತಗೆ ಸಿಬಿಲ್ ಒಂದು ಭಾಳ ಅದು ಒಂಥರ ರಾಕ್ಷಸ ರೂಪದಾಗ ಕಾಣ್ತಕ್ಕಂಥ ಸಿಬಿಲ್. ಅದು ಸಿಬಿಲ್ ಅವರು ಬೇಕಂತ ಮೋಸ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅದು ಕ್ರಾಪ್ ಲೋನಿಗೆ ಆ್ಯಕ್ಚುಲಿ ಸಿಬಿಲ್ ಇಡಲೇಬಾರ್ದು. ಕ್ರಾಪ್ ಲೋನ್ 3 ಲಕ್ಷ ಕೊಡ್ತಾರೆ ಅಂದ್ರೆ ಅದಕ್ಕೆಲ್ಲ ಸಿಬಿಲ್ ಇಡಲೇಬಾರ್ದು. ಮಾರ್ಗೇಜಿಗೆ ಇಡಲಿ, ಬೇರೆದಕ್ಕೆ ಮತ್ತು ಬಿಸ್ನೆಸ್ ಲೋನಿಗೆ ಇಡಲಿ. ಅಂಥವನಾದ್ರೆ ಸಾಲ ಮನ್ನಾ ಮಾಡ್ತಾರೆ ಈಸಿಯಾಗಿ. ಅವ್ಕೆ ಮತ್ತೆ ಹೊಳ್ಳಿ ಅವ್ರಿಗೆ ಸಾಲ ಕೊಡ್ತಾರೆ. ಎಲ್ಲ ನಾನು ನೋಡ್ತಾನೆ, ಇಯರ್ಲಿ ಪೇಪರ್ ಓದ್ತಾನೆ ಹಂಗೆ ನಾಲೆಜಿಗೆ. ಸುಮಾರು 9 ಈ ಕೇಂದ್ರ ಸರ್ಕಾರ 9.5 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ. 9.5 ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ. ಅದೇನಲ್ಲ ಓನ್ಲಿ ಬಿಸ್ನೆಸ್ಸಿಗೆ, ಎದಕ್ಕೂ ಅಲ್ಲ. ಅದೇ ರೈತರು ಮನ್ನಾ ಮಾಡಿರಿ ಅಂದ್ರೆ ಮಾಡೋದಲ್ಲ. ರೈತರು ಹೋಲ್ಬಿಡಪ್ಪ, ನೀವು ಕರೆಕ್ಟ್ ನಿಯತಿಂದ ಸಾಲ ಕೊಡ್ರಿ, ಸಿಬಿಲ್ ಇಡಬಾಡ್ರಿ, ನಾವೆಲ್ಲ ದುಡ್ಡು ತೀರಿಸ್ತೇವೆ ರೈತರು ಅಂದ್ರೆ ಹೋರಾಟ ಮಾಡ್ತಾರೆ ಸಾಕಷ್ಟು. ಏನೆಲ್ಲ ಹಲವಾರು ಬೇಡಿಕೆ ಇಡ್ತಾರೆ, ಬೆಂಬಲ ಬೆಲೆ ಕೊಡ್ರಿ ಅಂತಾರೆ. ಯಾವನ್ನೂ ಕೊಡೋದಲ್ಲ. ರೈತ ಬುದ್ಧಿವಂತ ಆಗಿ ಪ್ರತಿಯೊಂದು ಬೆಳೆ ಬೆಳೆದಾಗ ಮಾತ್ರ ನಾವು ಸಕ್ಸಸ್ ಆಗಿ ಸಾಧ್ಯ.
ಏನು ಮಾಡೋಕ್ಕಲ್ಲ, ಡಿಪೆಂಡ್ ಇನ್ನೊಬ್ಬರ ಮ್ಯಾಗ ಯಾರ ಮ್ಯಾಗ ಡಿಪೆಂಡ್ ಇರಬಾರ್ದು. ನಮ್ಮ ಆಳರು ಆಳ ಹತ್ತಾರ ವಿನಃ ನಮ್ಮ ಕಾಯತ್ತಿಲ್ಲ. ನಾವು ಅವ್ರನ್ನ ಕಾಯ್ಬೇಕಂದ್ರೆ ನಾವು ಸರಿಯಾಗಿ ದುಡಿಬೇಕು. ನೀವು ಹೇಳ್ತಿರೋದಾಗಾರೆ ರೈತರು ಬೆಳೆಗೆ ಬೆಂಬಲ ಸಿಗೋ ತನಕ ನಮ್ಮ ಏನು ದೇಶ ಉದ್ಧಾರ ಆಗಲ್ಲ. ಆಗೋದಿಲ್ಲ. ಬೆಂಬಲ ಬೆಲೆ ಸಿಗಬೇಕು, ಅದ್ರ ತಕ್ಕಂಗೆ ಯೋಜನೆಗಳನ್ನ ಹಾಕಬೇಕು. ಈಗ ಮೊನ್ನೆ ಒಂದಿಷ್ಟು ಕಬ್ಬಿನ ಬೆಳೆಗಾರರು ಇದನ್ನ ಮಾಡಿದ್ರಲ್ಲ, ಹೋರಾಟ ಮಾಡಿದ್ರು. ಆ ಥರ ನೀವು ಮತ್ತೆ ಇನ್ನುಳಿದಂತಹ ರೈತರುಗಳು ಮಾಡ್ಬೋದಲ್ಲ ಆ ಥರ ಅಂತ? ನೋಡ್ರಿ, ನಮ್ಮ ಇಡೀ ರಾಜ್ಯದಾಗ ಮಂಡ್ಯ ಭಾರಿ ಹೇಳೋರು. ಈಗ ನಮ್ಮ ರಾಜ್ಯದೊಳಗೆ ಹಾವೇರಿ ಜಿಲ್ಲೆದಂಥ ರೈತ ಹೋರಾಟ ಎಲ್ಲಿ ಇಲ್ಲ. ಪ್ರತಿಯೊಂದಕ್ಕೂ ಹಾವೇರಿ ರೈತರು ಜನ ಹೋರಾಟ ಮಾಡ್ತಾರೆ, ನಿಯತ್ತಿಂದ ಹೋರಾಟ ಮಾಡ್ತಾರೆ. ಎಲ್ಲವಕ್ಕೂ ಹೋರಾಟ ಮಾಡಿ ಇವತ್ತೇನೋ ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ ಏನು ತಗೊಂಡ್ರೆ ಹೋರಾಟದ ಮೂಲಕ ಅದ್ರ ಜೊತೆಗೆ ನಮ್ಮ ಶಾಸಕರು ಅದಕ್ಕೆ ಬೆಂಬಲ ಕೊಟ್ಟು ಅವ್ರು ಏನು ಬೇಡಿಕೆ ಇಟ್ಟಾರಲ್ಲ ಅವ್ನು ಈಡೇರಿಸೋಂಥ ಕೆಲಸ ಆಲ್ಮೋಸ್ಟ್ ಆಲ್ ಮಾಡ್ಯಾರ. ಇವತ್ತು ಬೆಡ್ತಿ ವರದಾ ನದಿ ಇರ್ಬೋದು, ಎಲ್ಲ ನಮ್ಮ ಶಾಸಕರು ಎಲ್ಲರೂ ಸೇರ್ಕೊಂಡು ಆ ಬೆಡ್ತಿ ವರದಾ ನದಿ ಇಟ್ಟಿರೋದು ಬೇಡಿಕೆ ರೈತರು. ಅದಕ್ಕೆ ಸಂಬಂಧಪಟ್ಟ ಪೂರಕವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಕೋತಾ ಅಂತ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ನಮ್ಮ ಶಾಸಕರು ಮಾಡತ್ತಾರ. ಇವು ನಮ್ಮ ಶಾಸಕರು ನಮ್ಮಲ್ಲಿ ಮಾತ್ರ ಒಳ್ಳೆಯವ್ರು ಸಿಕ್ಕಾರ. ನಮ್ಮ ಇದಕ್ಕೆ ಪಾಲಿಗೆ ನಮ್ಮ ರೈತಾಪಿ ಕೆಲಸಗಾರ ಎಲ್ಲಕ್ಕೂ ಸ್ಪಂದಿಸ್ತಾರೆ, ಕೆಲಸವನ್ನು ಮಾಡಿಸ್ತಾರೆ. ಸರ್, ಈಗ ನಿಮ್ಮ ಅಣ್ಣರಿರ್ತಕ್ಕಂಥ ತೋಟ ಇದು? ಹೌದು. ನೀವು ನಿಮ್ಮ ಅಣ್ಣರು ಇಬ್ಬರು ಕೂಡ ಮಾಡೋದು? ನಮ್ಮಲ್ಲೇ ಇಬ್ಬರು ಈ ಕಡೆ ಹೇಳಿದ ಸರ್ ತಮ್ಮರ ಅದಾವು. ಇದು ಏನು ಮೋಟ್ರ್ ಹೌಸ ಇದು? ಹಂಗೆ ಮಿಷಿನ್ ಮೇಲೆ ಎಮರ್ಜೆನ್ಸಿಗೆ ನೀರಿಗೆ ಎಷ್ಟು ಮೋಟ್ರ್ ಇದಾವೆ ಸರ್ ಇಲ್ಲಿ? ಎಷ್ಟು ಮೋಟ್ರ್ ಇರ್ತೀರಾ? ಎಷ್ಟು ನೀರಿದೆ ಇಲ್ಲಿ ತೋಟಕ್ಕೆ ಒಂದು 4 ಬೋರ್ ಅದಾವ್ರಿ. ಬಟ್ 4 ಬೋರ್ ಇದ್ರೆ ಒಳ್ಳೆ ನೀರು ಅದಾವ್ರಿ ನಮ್ಮಲ್ಲಿ. ಮೊದಲು ಟ್ಯಾಂಕ್ ಇರೋದ್ರಿಂದ ಒಳ್ಳೆ ಬೋರ್ ಅದಾವೆ, ದೊಡ್ಡ ನೀರು ಅದಾವೆ. 365 ದಿವಸ ನಿಮಗೆ ನೀರು ಅಂದ್ರೆ ಈಗ ನೀವು ಬೋರ್ ಇದ್ದಾಗ ಬೇಸಿಗೆ ಕಾಲದಲ್ಲಿ ಮಾತ್ರ ನೀರು ಡ್ರಿಪ್ ಹಾಕಿಸೋದು, ಅದಾದ್ಮೇಲೆ ನೀರು ಬಿಡಂಗಿಲ್ಲ ನೀವು? ಮಳೆದೇ ಇಲ್ಲ, ಮಳೆಗಾಲದೆಲ್ಲ ನಾವು ಸುತ್ತಿ ಇಟ್ಬಿಡ್ತೀವಿ. ಇದು ಬೇಸಿಗೆ ಮಾತ್ರ ಹಾಯಿ ನೀರು ಒಮ್ಮೆ ಬಿಡ್ತಾವೆ, ತಿಂಗಳಿಗೊಮ್ಮೆ. ಆಮೇಲೆ ಡ್ರಿಪ್ ನೀರು ಬಿಟ್ಟಿರ್ತವೆ. ಮಳೆಗಾಲದಾಗೂ ಬಿಡ್ಬೇಕ್ರಾ? ಅಲ್ಲ, ಬೇಸಿಗೆ ಒಳಗೆ ಮಾತ್ರ. ಮಳೆಗಾಲ ಅವಶ್ಯಕತೆ ಇಲ್ಲ. ಅವಾಗ ಕಂಟ್ರಿಬ್ಯೂಟ್ ಹೊಡಿತೀರ ಅನ್ಸುತ್ತೆ ಒಂದ್ಸರಿ. ಏನೇನು ನಾವೆಲ್ಲ ಕಲ್ಟಿವೇಶನ್, ಜೀರೋ ಕಲ್ಟಿವೇಶನ್. ಈಗ ನಾವು ಗೊಬ್ಬರ ಹಾಕಿದ ಮಾತ್ರ ಈಗ ಅಗದು ಹಾಕೋದ್ ಬದಲಿ ಒಳ್ಳೆ ಲೈಟಾಗಿ ಕಂಟಿಮೀಟ್ರು ರೂಟೋಮೀಟ್ರ್ ಇದು ಕುಂಟಿರೋ ಹೊಡ್ಕೊಬಿಡ್ತವೆ ಗೊಬ್ಬರ. ಇದಕ್ಕೆ ಆ ಥರ ಮಾಡ್ಕೊಂಡು ನೀವು ಮಾಡೋದ್ರಿ ಈಗ? ಹೌದು. ಯಾಕಂದ್ರೆ ಈ ನಾವು ಕಲ್ಟಿವೇಶನ್ ಮಾಡೋದ್ರಿಂದ ರೋಗಗಳು ಬರ್ತಾವೆ ಅಂತೇಳಿ ಇದು ಮಾಡ್ತಾರೆ. ರೋಗದ ಬಗ್ಗೆ ಬೇರೆ ಹರಿದ್ರೆ ಸುಳಿ ರೋಗ ಅವು ಬರ್ತಾವಂತ. ಹೌದು, ನಾನು ಇನ್ನೊಂದು ಕೇಳೋಂಥದ್ದು ನಿಮಗೆ. ಈಗ ಅಡಿಕೆ ತೋಟ ಅಂತಂದಮೇಲೆ ನಮಗೆ ಬೇರೆದು ಒಂದಿಷ್ಟು ರೋಗಗಳು ಗೊತ್ತು, ಇಂಥವು ಬರ್ತವೆ ಅಂತ ರೋಗ ಬರ್ತವೆ ಅಂತ ಹೇಳ್ಬಿಟ್ಟು. ವಿಳೆದೆಲೆಗಾದರೆ ಅದೇನೋ ನೀರು ಒಂಥರ ಹಿಬ್ನಿ ಬಿದ್ದು ರೋಗ ಬರುತ್ತೆ ಅಂತೆಲ್ಲ ಗೊತ್ತು. ಹಾಗಾದ್ರೆ ಈ ಅಡಿಕೆಗೆ ಮೇಜರ್ಲಿ ಬರೋಂಥ ರೋಗಗಳೇನು, ಹೆಂಗೆ ಅಂತ ಹೇಳ್ಬಿಟ್ಟದು? ಮೇಜರಾಗಿ ಬರ್ತಕ್ಕಂಥದ್ದು ಹೆಂಗಂದ್ರೆ ಬೇಸಿಗೆ ಒಂದು ಟೈಪ್ ರೋಗ ಬರ್ತವೆ, ಮಳೆಗಾಲ ಒಂದು ಟೈಪ್ ರೋಗ. ಎರಡು ಸೀಸನ್ ವೈಸ್ ರೋಗ. ಸೀಸನ್ ವೈಸ್ ಬರ್ತವೆ. ಬೇಸಿಗೆ ಒಳಗೆ ಏನಾಕತಿ ಅಂತಂದ್ರೆ ಈಗ ಕೆಂಪು ಮಿರ್ಚಿ ಇದು ಬರುತ್ತೆ, ರೆಡ್ ಮೈಜ್ ಅಂತ ಬರ್ತದೆ. ರೆಡ್ ಮೈಜ್ ಅದು ಹೆಚ್ಚು ಅತಿಯಾದ ಬಿಸಿಲಿಗೆ ಬರ್ತೈತಿ, ರೆಡ್ ಮೈಜ್. ಆಮ್ಯಾಗ ಸುಳ್ಯಾಗ ಇಬ್ಬನಿಗೆ ನೀರು ನಿಂದಿರ್ತೈತಲ್ಲ, ಆ ಮೂಮೆಂಟ್ ಒಳಗೆ ಸುಳಿ ರೋಗಗಳು ಬರ್ತಿರ್ತಾವೆ. ಸುಳಿ ರೋಗ ಒಂದು ಇಲ್ಬಾ ಅಂತ ನೋಡ್ರಿ, ಇದು ಟೈಪ್ ಇದು ಯಾವ್ದು ಟೈಪ್ ಇದಲ್ಲ, ಅದು ಹಿಡಿ ಮುಂಡಿಗೆ ಇಲ್ಲಿ ಏನಾಕತಿ, ಇದು ಆಲ್ರೆಡಿ ರೋಗ ಬಂದಿರೋದ. ಇದು ಗಂಟೆ ಏನೈತಲ್ಲ, ಇದು ರೋಗ ಬಂದು ಇಲ್ಲಿಗೆ ಕಟ್ಟಾಗಿತ್ತದ. ಕಟ್ಟಾಗಿ ಅದೇ ನಾವೇನು ಮಾಡಕ್ಕೆ ಹೋಗಲಿಲ್ಲ. ಬಟ್ ಆರಿಕ ನಾವೇನು ಮಾಡಿದ್ವಿ, ನಮ್ಮ ಸ್ವಾಮಿಯರು ಹೇಳ್ದಂಗೆ ಔಷಧಿ ಮಾಡಿದ್ವಿ, ಮತ್ತು ರಿಟರ್ನ್ ಚೆನ್ನಾಗಿ ಬೆಳೀತು. ಈಗ ಬೆಳೀತೈತಿ. ಇಲ್ಲಿ ನಾವೇನು ಟ್ರಂಚ್ ಹೊಡೆದವಲ್ಲ, ಆ ಟ್ರಂಚ್ ಹೊಡೆದ್ಮ್ಯಾಗ ಅದು ರೋಗಗಳು ಕಂಟ್ರೋಲ್ ಆದವು. ನೀರು ಪಾಸ್ ಆಗ್ಬೇಕು, ಹಿಂಗಬಾರ್ದು ಭೂಮಿ ಒಳಗೆ. ಇದು ಒಂಥರ ಭೂಮಿ ಮ್ಯಾಗ ಹೋಗತ್ರಿ. ಅಲ್ಲ ಸರ್, ಮತ್ತೆ ನೀರು ಬೇಕು, ಹಿಂಗಿದ್ರೆ ಚೆನ್ನಾಗಿ ಭೂಮಿ ಚೆನ್ನಾಗಿರುತ್ತೆ ಅಂತಂದ್ರಲ್ಲ? ಇಲ್ರಿ, ಕೆಲವೊಂದು ಪಾಸ್ ಆಗ್ಬೇಕು. ಅತಿ ಹೆಚ್ಚಾದ ಎಲ್ಲದೂ ಅಮೃತನೂ ವಿಷಾಕತ್ ಹೆಚ್ಚಾದ್ರ ಓವರ್ ಆದಾಗ ಅಷ್ಟೇ. ನೀರು ಅಷ್ಟೇ ಅತಿ ಹೆಚ್ಚಾದ ಮಾತ್ರ ಕಾಯಿಲೆಗಳು ಬರ್ತವೆ. ಅವಾಗ ಏನಾಕತಿ, ನಾವು ಕಲ್ಟಿವೇಶನ್ ಮಾಡಿದ್ರೆ ಅಂದ್ರೂ ಕಾಯಿಲೆ ಬರ್ತಾವೆ. ಬೇರು ಕಟ್ಟಾತು, ನಾವು ನೀರು ಬಿಡಾತಿಲ್ಲ, ಅದಕ್ಕೆ ಆರೈಕೆ ಮಾಡಿಲ್ಲ ಅಂದರೂ ರೋಗಗಳು ಬರ್ತಾವೆ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೂ ವ್ಯವಸ್ಥಿತವಾಗಿ ಮಾಡ್ಕೋಬೇಕಾಗ್ತದೆ. ಈಗ ಇದು ಗಿಡ ಚಿಗುರುತ್ತದೆ ಅಂತೀರಾ, ಹೋಯ್ತಾ ಇದೆ ಈಗ? ಇಲ್ಲ, ರಿಟರ್ನ್ ಬರ್ತಾ ಇತ್ತು. ಅದು ಬರ್ತೈತಿ. ಇದು ಒಂದು ರೋಗ ನೀವು ಹೇಳಿದ್ದೀಗ. ಹೌದು. ಇನ್ನೊಂದು ಯಾವುದು? ಇನ್ನೊಂದು ರೆಡ್ ಮೈಜ್ ಟೈಪ್. ಎಲ್ಲ ಐತೆ ನೋಡ್ರಿ, ಬಿಸಿಲಿ ಬರ್ತಕ್ಕಂಥದ್ದು. ಯಾವುದು? ಕೆಂಪು ಚುಕ್ಕಿ ಐತಲ್ಲ ಈ ಗಿಡದ? ಇಲ್ಲಿ ಐತಲ್ರಿ, ಈ ಸಣ್ಣ ಅದೇ ಎಲೆಗಳು ಬಂದಿದಾವಲ್ಲ, ಎಲೆಗಳು ಬಂದವಲ್ಲ, ಅದೇನಾಕತಿ ಗರಿ ಬಂದೈತಲ್ಲ, ಇದು ಗರಿಗೆ ಏನೈತಲ್ಲ, ಅದು ಕೆಂಪು ಮಾಡಿಸೋದು. ಅದಕ್ಕೇನು ಮಾಡೋಕ್ಕೂ ಡೈಕೋಫಾಲರ ಏನಾರ ಒಂದು ಇದು ಡೈಕೋಫಾಲರ, ಅದು ಕೆಂಪು ಮೈಸ್ ಹೋಗ್ತೈತಿ. ಈಗ ಇವೆರಡೇ ಹಾಗೆ ಮಾತ್ರ ಗಿಡಗಳು ಸಾಯೋದು ನೀವು ಹೇಳ್ತಿರೋದಂಗ್ರೆ? ಇದಕ್ಕೇನು ಮೇಜರಾಗಿ ಸಾಯೋದಲ್ರಿ, ಸುಳಿ ರೋಗಕ್ಕೆ ಮಾತ್ರ ಹೋಗ್ತಾರೆ. ಅಂದ್ರೆ ಅದೇ ಇಬ್ನಿ ನೀರು ಬಿದ್ದು ಇದಾಗಿರ್ತತ್ರ. ಇವನ್ ಇದು ನೀರು ಸಾಕಷ್ಟು ಬಿಡೋದ್ರಿಂದ, ನೀರು ಹಿಂಗೋದ್ರಿಂದ ಪಾಸ್ ಆಗಲಿದ್ರೆ ಅಲ್ಲಿ ಸುಳಿ ಬರ್ತದೆ, ಕೊಳಿ ಬೇರೆ ಕೊಳತು ಹೋಗ್ತಾರೆ. ಈಗ ಅಲ್ಲೊಂದು ಗಿಡ ಹೋಯ್ತು ಅಂತ ಮಾಡ್ರಿ, ಸಪೋಸ್ ಅದು ಗಿಡ ಹೋಗೇ ಬಿಡ್ತು ಅಂತ ಮಾಡ್ರಿ, ಆ ಗಿಡ ತೆಗೆದು ಮತ್ತೆ ಅಲ್ಲಿ ಗಿಡ ಹಾಕ್ತೀರಾ, ರಿಪ್ಲೇಸ್ ಮಾಡ್ತೀರಾ? ಹೋಗಿತ್ತಂದ್ರೆ ಇವನ್ ನಮ್ಮ ಆಲ್ಮೋಸ್ಟ್ ಅಲ್ಲಿ ಹೋದವೆಲ್ಲ ಅವೇ ಬಂದವ್ರಿ, ಏನು ಮಾಡೋಕ್ಕೋಲ್ಲ. ನಮ್ಮ ಪುಣ್ಯನೋ ಏನೋ ಅದು ನಮ್ಮ ಸ್ವಾಮಿ ನೀವೆಲ್ಲ ಹೋದೋ ನೋಡ್ರಿ, ಅಲ್ಲಿಂದ ಹೋಗಿ. ಸರ್, ಇದು ಗಂಟು ಬಂದ್ಬಿಟ್ಟಿದೆ, ಎಲ್ಲ ಹೋಗಿತ್ತು, ಸಣ್ಣಕ್ಕಿದ್ದ ಹೋಗಿತ್ತದು. ರಿಟರ್ನ್ ನೋಡ್ರಿ, ಸಾಕಷ್ಟು ಫಲ ಐತಿ. ಅದು ನೋಡ್ರಿ, ಅದು ಹೋಗಿದ್ದ. ಅದು ಇವೆಲ್ಲ ಗಿಡಗಳು ಇಲ್ಲಿಂದ ಕಂಡು ಈ ತರ ದಪ್ಪ ಆಗಿತ್ತು ಅಂತ ಹೋಗಿದೆ ಅಂತೇಳಿ ಅದೇ ಅದು ಹೋಗಿತ್ತು ನೋಡ್ರಿ. ಅದು ಹೋದವೆಲ್ಲ ಅವ್ರು ರಿಟರ್ನ್ ಬಂದವು.
ಇವನು ಹೋದವು ಭಾಳ ಅದಾವ ಇಲ್ಲಿ, ಹೋದವ ರಿಟರ್ನ್ ಬಂದು ತೋಟ ಆಗಿರೋದು ಹಂಗೆ ಅದರಷ್ಟಿಗೆ ಅದೇ ಬಂದವೆ. ಹಂಗೆ ಸ್ವಲ್ಪ ಹಿಂದೆ ಮುಂದೆ ಆತ್ರಿ ಅದು. ಇಲ್ಲ ಅಂದ್ರೆ ನೀವು ಇಲ್ಲ ಇಲ್ಲಿ ಗಿಡ ಹಾಕಿರಿ, ಇದು ಹೋಗಿತ್ತು ಅನ್ಸುತ್ತಲ್ಲ ಗಿಡ ಇದು. ಯಾವುದು ಇಲ್ಲೊಂದು ಹೋಗಿದ್ದು ಗಿಡ ರೀ ಅದು. ಅದನ್ನ ತೆಗೆದು ಬಿಡ್ತೀರಾ ಭೂಮಿಯಿಂದ? ಹಾಂ, ತೆಗೆದು ಬಿಡ್ತಾವ್ರಿ, ತೆಗೆದು ಬೇರೆ ಗಿಡ ಹಚ್ತಾವ್ರಿ. ಓ, ಇದು ಇವಾಗ ಹಾಕಿರೋದು ರೀಸೆಂಟಾಗಿ? ಹಾಂ, ರೀಸೆಂಟ್ ಆಗಿರೋದು ಸರ್. ಆದರೂ ಇದಕ್ಕೊಂದು ರೋಗ ಬಂದಂಗಾಗಿದೆ, ಇದೆಲ್ಲ ಹೋಗಿದಾವೆ? ಇಲ್ಲ ಅದು ಸ್ವಲ್ಪ ಕುರಿಗಿರಿ ಅವೆಲ್ಲ ತಿಂದಿರ್ತಾವಲ್ರಿ, ಗರಿ ತಿಂದಿರ್ತಾವೆ, ಅದೇನು ರೋಗಲ್ಲ ಅದು. ರೋಗದ್ದಲ್ಲ ರೋಗದಲ್ಲ. ಸಣ್ಣದ ಅಂದ್ರೆ ನೀವು ಸಣ್ಣದಿದ್ದಾಗಿಂದ ಹಚ್ಚಿಬಿಡ್ತೀರಾ? ಈಗ ಹಚ್ಚೋ ಹೊತ್ನಾಗ ಅದಕ್ಕೂ ಹಚ್ಚೋದ್ರಿಂದ ಬಿಸಿಲು ಇಲ್ಲಿ ಹೊಡೆದಲ್ಲ, ಕಪ್ಪಾಗೋದಲ್ಲ, ಅದು ಎಫೆಕ್ಟ್ ಆಗಲ್ಲ. ನಾವು ದಿವಸ ಸುಣ್ಣ ಹಚ್ತೀವಿ. ಬಟ್ ಈ ಸುಳಿ ಕರೆಕ್ಟ್ ಇದ್ರೆ ಐತೆ ಅಂತ ಅರ್ಥ. ಇದು ಸುಳಿ? ಇದು ಹಾಂ, ಸುಳಿ ಇದು ಹೊಡ್ಕೊಂತ ಹೋಗುತ್ತೆ. ಹೋಗುತ್ತೆ. ಈಗ ತೆಂಗಿನ ಇದನ್ನ ಅಡಿಕೆ ಗಿಡ ಹಾಕಿರಲ್ಲ, ಅಡಿಕೆ ಗಿಡದ ಸುತ್ತಲೂ ಅಥವಾ ನಡಕ್ಕೇನೋ ತೆಂಗಿನ ಗಿಡ ಹಾಕಂಗಿಲ್ವಾ? ತೆಂಗಿನ ಗಿಡ ಹಾಕ್ತಾವ್ರಿ, ಆ ಸೈಡ್ ಹಾಕಿವ್ರಿ ತೆಂಗ, ಆ ಸೈಡ್ ಹಾಕಿವಿ. ಬಟ್ ಇಲ್ಲಿ ಏನಾಕತಿ, ಮಂಗನ ಕಾಟ ಭಾಳ, ಫಾರೆಸ್ಟ್ ಇರೋದ್ರಿಂದ ಕೆಂಪು ಮುಸ್ಸೆಗಳು ಭಾಳ ಕಾಟ. ಆಮ್ಯಾಗ ಈ ಇಣಿಚಿ ಭಾಳ ಕಾಟ. ಅದರಿಂದ ಇಣಿಚಿ ಅಂದ್ರೆ ಅದೊಂದು ಟೈಪ್ ಸಣ್ಣದು ಇಣಿಚಿ ನೋಡ್ರಿ ನೀವು? ಇಲ್ಲ ಮಂಗನ ಥರನೇನಾ? ಅಯ್ಯಲ್ಲ, ಸಣ್ಣದ್ರಿ, ಇಲಿ ಟೈಪ್ ಇಣಿಚಿರ್ತಾರೆ. ಅಳಿಲು? ಅಳಿಲು. ಇಣಿಚಿ ಅಂದ್ರೆ ಅಳಿಲು ಅಂತೇಳಿ ಸ್ನೇಹಿತರೆ, ಇಣಿಚಿ ಅಂದ್ರೆ ಅಳಿಲು ಅಂತ ತಿಳ್ಕೊಳ್ರಿ. ಇಣಿಚಿನ ಅಂತಾರ, ಅಳಿಲು ಅಂತಾರೆ. ಎಸ್ಪೆಷಲಿ ಅಳಿಲಿ, ನಮ್ಮ ಹಳ್ಳಿ ಭಾಷೆದ ಇಣಿಚಿ ಅಂತೀವಿ. ಅಳಿಲು ಏನೈತಲ್ಲ ಅದು ಹತ್ತಿ ಏನು ಮಾಡ್ತೀವಿ, ಅಡಿಕೆ ಏನಾಯ್ತು ಪಪ್ಪು ತಿನ್ನೋಕ್ಕೋಸ್ಕರ ತೆಂಗಿನಾಗ ಇರುತ್ತಲ್ಲ, ತೆಂಗಿನಾಗ ಇರುತ್ತಲ್ಲ, ಅದು ಮಿದು ಎಲೆ ಸಿಗುತ್ತೆ ಅಲ್ಲಿ ಕೈ ಆಡ್ಬಿಟ್ಟು ಉದುರ್ಸ್ತತಿ. ಅಡಿಕೆದು ಹಂಗೆ ಮಾಡ್ಬಿಡ್ತದೆ? ಅಡಿಕೆದು ಹಂಗೆ ಭಾಳ ತಿಂತದ್ರಿ. ಹಾಗಾಗಿ ನಾವು ತೆಂಗು ಅಷ್ಟೇ ಹೆಚ್ಚು ಯೂಸ್ ಮಾಡಲ್ಲ. ಎಸ್ಪೆಷಲಿ ತೆಂಗಿಗೂ ಬೇಡಿಕೆ ಹೆಚ್ಚಿರೋದ್ರಿಂದ ಈ ಮತ್ತೇನು ಅಡಿಕೆ ಕಟ್ತಾವಲ್ಲ, ಇನ್ನೊಂದು ಜಮೀನು ಕಟ್ಟೋದವು, ಅವನ್ನ ಮತ್ತೆ ರಿಟರ್ನ್ ಏನು ಮಾಡ್ತಾವೆ, ಅವಕ್ಕೆಲ್ಲ ತೆಂಗು ಹಿಂಗೆ ಹಾಕ್ಬೇಕು ಅನ್ನೋದು ಐತಿ. ಸರ್. ಯಾಕೆ ಮಾಡಂಗಿಲ್ಲ? ಇವಾಗ 30 ರೂಪಾಯಿ ಹಿಂಗೆ ಎಳ್ನೀರು ಮಾರಕತ್ತಾರ. 50 ರೂಪಾಯಿ. 50 ಹತ್ರಲ್ಲೇ ಒಂದು ಮನೆ ಕುಡ್ದ 30 ರೂಪಾಯಿ. 40-50 ರೂಪಾಯಿ ತಗೊಂತಾರೆ. ಎಲ್ಲೆಲ್ಲಿ ಪಾಪ ಅವ್ರಿಗೆ ಸಿಗೋದಲ್ಲ, ಹಂಗೆ ನೋಡ್ತಾರೆ. ಹೌದು. ಈಗ ನಮ್ಮ ಭಾಗನೇ ಭಾರಿ ಚೆನ್ನಾಗಿ ಬೆಳೆಯೋದಂತೆ ಎಳ್ನೀರ್ನೆಲ್ಲ. ಈ ನಮ್ಮ ಕರ್ನಾಟಕ ಭಾಗ ಏನಿದೆಯಲ್ಲ, ಅತಿ ಹೆಚ್ಚು ಎಳ್ನೀರು ಇದು ಸರಬರಾಜು ಮಾಡುತ್ತೆ. ಅದ್ರಲ್ಲಿ ದಾವಣಗೆರೆ ನಮ್ದು ಏನು ಚನ್ನಗಿರಿ ಸೈಡ್ ಏನಾರ ಹೋಗ್ತಲ್ಲ, ಅಜ್ಜಂಪುರ ಚನ್ನಗಿರಿ ಸೈಡ್, ಮೈಸೂರು ಸೈಡ್ ಹೋಗ್ತಲ್ಲ, ತರೀಕೆರೆಯಲ್ಲೆಲ್ಲ ಅಲ್ಲಿ ಪೂರ್ತಿ ಇದು ಇರೋದು ತೆಂಗು. ಅಲ್ಲಿ ನೋಡ್ಬಿಟ್ರೆ ನಾವು ಅಡಿಕೆನೂ ಬೆಳೆದಾರೆ ಇವನ್ನ ತೆಂಗಿನಾಗ. ನಾವು ಬೆಳೆಯೋದು ಚಲೋ ಅನಿಸ್ತತಿ. ಇತ್ತಿತ್ತ ನಮ್ಮಲ್ಲೆಲ್ಲ ತೆಂಗು ಬೆಳ್ತದ್ರ, ಮನೆ ಒಂದು ಊಟಕ್ಕೆ ಯೂಸ್ ಆಗತ್ರೆ, ಎಳ್ನೀರು ಕೊಟ್ರೆ ಅದು ದುಡಿಮೆ ಆಗತ್ತೆ. ಒಂದು ಕಾಯಿಗೆ ನಾವು 20 ರೂಪಾಯಿದಾಗ ಕೊಟ್ಟರು, ಒಂದು ಗೊನೆಗೆ ಏನಿಲ್ಲ ಅಂದರೂ ಒಂದು 20 ಕಾಯಿ ಐತೆ ಅಂತ ತಿಳ್ಕೊರಿ. 400 ರೂಪಾಯಿ ಆಯ್ತು ಒಂದು ಗೊನೆಗೆ ಅಂತ ವೇಸ್ಟ್ ಗೊನೆ ಬಿಡ್ತಿರ್ತಾವೆ. ಇದ್ರ ಮ್ಯಾಗ ಈ ಕಾನ್ಸೆಪ್ಟ್ ಮ್ಯಾಗ ಮಾಡಿದಕ್ಕಾದ್ರೆ ಅದು ಪ್ರಾಫಿಟ್ ಐತಿ. ತೆಂಗು ಒಟ್ಟು ರೈತರು ಏನಕ್ಕೆ ಕೈ ಇಟ್ಟು ಐತಿ ಪಾಸಿಟಿವ್ ಐತಿ ಮಾಡಿದ್ರೆ ಆಗಲ್ಲ ಅನ್ನೋರು ಮಾತ್ರ ಸೊಸೈಟಿಗೆ ಹೋಗೋದು ಅಂತ ನೀವು ಹೇಳೋದು.